ನಮ್ಮ ಪಾಪುಗೆ ಪ್ರಾಣಿಗಳಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ಅವನ್ನ ಮೇಕಪ್ ನೋಡೋಕ್ಕೆ ಕರ್ಕೊಂಡು ಹೋಗಿದ್ವಿ. ತನ್ವೀನ್, ಓಯ್ ತನ್ವೀನ್, ಬಾಯ್ ಬಾಯ್ ಮಾಡು, ಬಾಯ್. ಬಂಗಾರಿ, ಟೈಮ್ ಎಷ್ಟು ಗೊತ್ತಾ? ಟೈಮ್ ಎಷ್ಟು ಅಂತ? ನಿಧಾನ. ಎಲ್ಲಿಗೆ ಹೋಗ್ತಾ ಇರೋದು? ಹಾಂ, ಎಲ್ಲಿಗೆ ಹೋಗ್ತಿರೋದು? ಧನ್ವೀನ್, ಓಯ್ ಚಿನ್ನಮ್ಮ, ಧನ್ವೀನ್, ಎಲ್ಲಿಗೆ ಹೋಗ್ತಿರೋದು? ಹಾಂ, ಅಪ್ಪ ಜೊತೆ ಹೋಗ್ತಿದ್ಯಾ? ಹಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ಸೊ ಇದು ಮಾರ್ನಿಂಗ್ ಅರೌಂಡ್ 4 ಗಂಟೆ ಆದ್ರೂ ನಮ್ಮ ಪಾಪು ಎಕ್ಸೈಟ್ಮೆಂಟ್ ನೋಡಿ ನಾವು ಹೋಗಬೇಕಂದ್ರೆ ನಾವು ಯಾವ ರೀತಿ ಬೇಗ ಎದ್ದು ರೆಡಿ ಆಗ್ತೀವೋ ನಮ್ಮ ಪಾಪು ಸಹ ಅಷ್ಟೇ ಬೇಗ ಎದ್ಬಿಡ್ತಾನೆ. ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿ ಎಲ್ಲಾದರೂ ಹೋಗಬೇಕು ಅಂತಂದರೆ. ಸೊ ಹಾಗಾಗಿ ಎದ್ದು ನಾವು ಹೊರಟಿದ್ದು ಊರ ಕಡೆಗೆ. ಇತ್ತೀಚೆಗಂತೂ ಕಾರ್ ಸ್ಟೇರಿಂಗ್ ಎಲ್ಲ ಇಟ್ಕೊಂಡು ತಿರುಗಿಸಿ ತಲೆಹರಟೆ ಮಾಡೋದಂತೂ ಜಾಸ್ತಿ ಆಗೋಗಿದ್ದಾನೆ. ಫೈನಲಿ ನಾವು ಊರು ರೀಚ್ ಆಗಿ ಶರತ್ ಅವ್ರ ಅಣ್ಣ ಅವ್ರ ಮನೆಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಮತ್ತೆ ಅವರ ಅಪ್ಪ ಮನೆಗೆ ಹೋಗ್ತಾ ಇದ್ದೀವಿ. ಅವರ ಅಪ್ಪ ಮನೆ ಇರೋದು ಮಂಡ್ಯ ಅಲ್ಲಿ. ಸೊ ಫೈನಲಿ ಅವ್ರ ಮನೆಗೂ ಹೋಗ್ತೀವಿ. ನಮ್ಮ ಪಾಪು ಫಸ್ಟ್ ಟೈಮ್ ಅವ್ರ ತಾತನ ಮನೆಗೆ ಹೋಗ್ತಾ ಇರೋದು. ಸೊ ಹೆಂಗಿರುತ್ತೆ ಅಲ್ಲಿ ಊರಿನವ್ರ ರಿಯಾಕ್ಷನ್ನು ಮತ್ತು ಅವನು ಯಾವ ರೀತಿ ಕಂಫರ್ಟಬಲಾಗಿ ಆಟ ಆಡ್ತಾನೆ ನೋಡೋಣ ಬನ್ನಿ. ಫೈನಲಿ ನಾವು ಊರೆಲ್ಲ ರೀಚ್ ಆದ್ವಿ. ಆಲ್ಮೋಸ್ಟ್ ಅರೌಂಡ್ ಮಧ್ಯಾಹ್ನ 12 ಆಗಿತ್ತು ನಾವು ರೀಚ್ ಆಗೋ ಅಷ್ಟರಲ್ಲಿ. ಸೊ ಹೋಗಿದ ತಕ್ಷಣ ಅವ್ರ ಅಜ್ಜಿ ಅವನ್ನ ಕರೀತಾರೆ. ಅವನ ರಿಯಾಕ್ಷನ್ ನೋಡಿ ಯಾವ ರೀತಿ ಇದೆ ಅಂತ. ಧನ್ವೀನ್, ಹಾಯ್, ನಮಸ್ತೆ ಮಾಡು, ನಮಸ್ತೆ ಮಾಡು. ರಿಯಾಕ್ಷನ್ ನೋಡ ಮುಂದು. ಇಲ್ಲಿ ಅಪ್ಪ ಅದೇ ಹೇಳ್ತಾರೆ. ಅಲ್ಲಂತೂ ತುಂಬ ದೊಡ್ಡ ಮನೆ. ಸೊ ಅವ್ನಿಗೆ ಆಡೋಕ್ಕೆಲ್ಲ ತುಂಬಾ ಸ್ಪೇಸ್ ಎಲ್ಲ ಚೆನ್ನಾಗಿ ಸಿಕ್ತು. ಅವ್ನು ಸ್ವಲ್ಪ ಎಂಜಾಯ್ ಮಾಡ್ದೆ. ಅದಾದಮೇಲೆ ಫಸ್ಟ್ ಟೈಮ್ ಎಲ್ಲರೂ ನೋಡ್ತಿರೋದ್ರಿಂದ ಅಷ್ಟೊಂದು ಈಸಿಯಾಗಿ ಯಾರ ಹತ್ರ ಹೋಗ್ತಾ ಇಲ್ಲ.